ನಮಸ್ಕಾರ, ನನ್ನ ಹೆಸರು ಶರಣು ಶಾಸ್ತ್ರಿ ಅಂತ. ಇವತ್ತು ಗುಲ್ಬರ್ಗಾದಲ್ಲಿ ಮಹಾದಾಸಿ ಶರಣಬಸವೇಶ್ವರರ ದೇವಸ್ಥಾನ ಬಂದು ವಿಶೇಷ ಪೂಜಾ ಅರ್ಪಣೆ ಮಾಡಿದ್ದೇವೆ. ದೇವರಿಗೆ ನಾಳೆ ಸಾಹೇಬರ ಪ್ರಮಾಣ ವಚನ ತಗೋತಿದ್ದಾರೆ 4:05 ನಿಮಿಷಕ್ಕೆ. ಆದ ಕಾರಣ ಬಂದು ಶರಣಬಸವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಸಾಹೇಬರಿಗೆ ಒಳ್ಳೆ ಆಶೀರ್ವಾದ ಸಿಗಲಿ ಅಂತೆ. ಗಂಗಾಧರ ಅಜ್ಜಯ್ಯ ಅವರ ಆಶೀರ್ವಾದದಿಂದ, ಮಹಾದಾಸೋಹಿ ಶರಣಬಸವೇಶ್ವರರ ಆಶೀರ್ವಾದದಿಂದ ಇವತ್ತು ನಾಳೆ ಪ್ರಮಾಣ ವಚನ ತಗೋತಿದ್ದಾರೆ ಸಾಹೇಬರು. ಬಹಳ ಖುಷಿಯಾಗಿದೆ. ನಾವೆಲ್ಲರೂ ಯುವಕರು ಸೇರಿ, ಗುಲ್ಬರ್ಗದ ಯುವಕರು ಸೇರಿ ಎಲ್ಲರೂ ಬಂದು ಇಲ್ಲಿ 101 ತೆಂಗಿನಕಾಯಿ ಹೊಡೆದು ಸಿಹಿ ಹಂಚಿ ಎಲ್ಲ ಕೂಡ ಆಚರಣೆ ಮಾಡಿದ್ದೇವೆ. ಅಡ್ವಾನ್ಸ್ ಆಗಿ ಆಚರಣೆ ಮಾಡಿದ್ದೇವೆ. ನಾಳೆ ನಾನು ಬೆಂಗಳೂರಿಗೆ ಹೋಗಬೇಕು. ಸಾಹೇಬ್ರ ಹತ್ರ ಆಶೀರ್ವಾದ ತಗೋತೀನಿ. ಸಾಹೇಬರು ದೇವರ ಆಶೀರ್ವಾದ ತೊಗೊಂಡು, ಸಾಹೇಬ್ರ ಆಶೀರ್ವಾದ ತೊಗೊಂಡು ಎಲ್ಲನೂ ಕೂಡ ಒಳ್ಳೆಯದಾಗಿದೆ. ಮುಂದೆ ಬರೋ ದಿನಗಳಲ್ಲಿ 28ಕ್ಕೆ ನಮ್ಮದು ಟಾರ್ಗೆಟ್ ಇದೆ. ಸಾಹೇಬ್ರ ಟಾರ್ಗೆಟ್ ಇದೆ, ಕಾರ್ಯಕರ್ತರ ಟಾರ್ಗೆಟ್ ಇದೆ. ಈ ಮುಖ್ಯಮಂತ್ರಿ ಆಗ್ತಿರೋದು ಒಂದು ನಿಷ್ಠಾವಂತ ಕಾರ್ಯಕರ್ತ. ಇವತ್ತಿನ ದಿವಸದಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಸಾಹೇಬ್ರಲಿಂತ ಕಲಿಬೇಕು. ಯಾಕಂದರೆ ಅವ್ರು NSUI ಯೂತ್ ಕಾಂಗ್ರೆಸ್ಸಿಂದ ಬಂದು ಇಲ್ಲಿ ತನಕ ಬಂದು 8 ಬಾರಿ MLA ಆಗಿ, ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆಗ್ತಿದ್ದಾರೆ ಇವತ್ತು. ಆದ ಕಾರಣ ನಮಗೆಲ್ಲ ಭಾಳ ಖುಷಿಯಾಗಿದೆ. ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡಿದ್ದೇವೆ. ಭಾಳ ತುಂಬ ಖುಷಿ ಆಗ್ತಿದೆ. ಸಾಹೇಬರು ಇನ್ನೊಂದು ಮಾತಾಡಿದ್ದಾರೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ. ಆದ ಕಾರಣ ನಾವು ಇವತ್ತು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಸಾಹೇಬರುಗಳಿದ ದಾರಿಗಳಲ್ಲಿ ನಡೀತೀವಿ. ನಾವೆಲ್ಲ ಪಕ್ಷ ಸಂಘಟನೆ ಮಾಡ್ತೀವಿ. ಆದ ಕಾರಣ 28ಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ನಾವೆಲ್ಲ ಹೇಳಿ ನಮಸ್ಕರಿಸ್ತಾ, ಶರಣಬಸವೇಶ್ವರ ಆಶೀರ್ವಾದ ತಗೊಂಡು ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ